ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೋರಗಣ ನೀನು ಚಿಕ್ಕ ವಯಸ್ಸಲ್ಲಿದ್ದಲ್ಲ ಡೇಟ್ ಹಂಗೆ ಇದ್ದಾನೆ ಕಣ. ನಿನಗೆ ನೆನಪಿದ್ಯಾ ಇವರಿಬ್ರು ಚಿಕ್ಕ ಹುಡುಗರಾಗಿದ್ದಾಗ ನನ್ನ ಮಗಳನ್ನ ನೀನು ಸೊಸೆ ಮಾಡ್ಕೋತೀನಿ ಅಂತ ಇದೆ. ಆಮೇಲೆ ಈ ರಾಜಕೀಯ ವೈಷಮ್ಯ ನಮ್ಮಿಬ್ಬರನ್ನು ದೂರ ಮಾಡ್ಬಿಡ್ತು ಕಣಯ್ಯ. ಹೌದು ಕಣಯ್ಯ ಮುನ್ಸಮ್ಮೆ ಆಗ ಮಕ್ಕಳು ಚಿಕ್ಕವರಾಗಿದ್ದರು, ಈಗ ಬೆಳೆದು ದೊಡ್ಡವರಾಗವ್ರೆ. ಈ ಮದುವೆ ಅದು ಇದೆಲ್ಲ ಅವ್ರು ಇಷ್ಟಕ್ಕೆ ಬಿಟ್ಬಿಡೋಣ. ನೀನು ಹೇಳೋದನ್ನು ಸರಿಯಾಗಿದೆ. ಹಾಂ, ಮತ್ತೆ ಇನ್ನೇನಪ್ಪ ಸಮಾಚಾರ? ಇನ್ನೇನಪ್ಪ ಇರ್ತದೆ, ಇದನ್ನ ನಮ್ಮ ಕಿತ್ತೋದು ರಾಜಕೀಯದ ವಿಷಯನೇ ಅಲ್ವೇ. ಏನ್ರಿ ಮಾಡೋದು? ಪಾಪ ಇವಳನ್ನ ಸ್ಕೂಲಿಗೆ ಸೇರಿಸ್ಲೇಬೇಕಲ್ವಾ? ದೇವ್ರಿದ್ದಾನೆ ಬಿಡು, ಅವನೇ ಒಂದು ದಾರಿ ತೋರಿಸ್ದ. ಒಬ್ರು ಮೇಡಮ್ ಮಗು ಕರ್ಕೊಂಬಂದಿದ್ರಲ್ಲ, ಅವ್ರ ನಂಬರ್ ಕೊಡಿ. ಸರಿ, ನೀವು ನೋಡಿ. ಲಕ್ಷ್ಮಿ, ಯಾರು ನಿಮ್ಗೆ ಫೋನ್ ಮಾಡ್ತೀನಿ. ಹಲೋ, ಯಾರು? ಹಲೋ ಮೇಡಮ್, ನೀವು ಆಗಲೇ ಬಂದಿದ್ರಲ್ಲ, ಆ ಸ್ಕೂಲಿಂದ ಮಾತಾಡ್ತಾ ಇರೋದು. ರೇ, ಸ್ಕೂಲಿಂದ ಫೋನು. ಹೌದಾ, ಏನಂತ ಕೇಳು. ಹೇಳಿ ಸರ್. ಮೇಡಮ್, ಆಗಲೇ ನಾನು ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನೀವೀಗಲೇ ಮಗು ಕರ್ಕೊಂಡು ಸ್ಕೂಲ್ ಹತ್ರ ಬನ್ನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನ್ ಸರ್ ಅದು? ಫೋನ್ನಲ್ಲೆಲ್ಲ ಹೇಳೋದಕ್ಕಾಗಲ್ಲ, ನೇರವಾಗಿ ಮಾತಾಡೋಣ, ಬನ್ನಿ ಮೇಡಮ್. ಆಯ್ತು ಸರ್. ಗೌಡ್ರೆ, ಇನ್ನೇನು ಬರ್ತಾರೆ ಈಗ? ಅಮ್ಮ ಏನಂದ್ರು? ಅದು ಮಗುನ ಸ್ಕೂಲ್ ಹತ್ರ ಕರ್ಕೊಂಡ್ ಬನ್ನಿ, ಏನು ಹೇಳ್ಬೇಕು ಅಂತಿದ್ರು. ಹೌದಾ? ಹಾ. ತಮ್ಮ, ಸ್ವಲ್ಪ ಯೂಟರ್ನ್ ತಗೊಳಪ್ಪ, ಮಂಜುನಾಥ್ ಎಜುಕೇಶನ್ ಸೊಸೈಟಿ ಹತ್ರ ಡ್ರಾಪ್ ಮಾಡ್ಬಿಡಪ್ಪ. ವಾವ್, ವಾಟ್ ವಂಡರ್ಫುಲ್ ಮೊಮೆಂಟ್. ನಾವು ನಿಜವಾಗ್ಲೂ ಇಷ್ಟಪಡೋರ ಜೊತೆ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಷ್ಟೆಲ್ಲ ಖುಷಿ ಸಿಗುತ್ತೆ. ನನಗಂತೂ ಗೊತ್ತಿರಲಿಲ್ಲ. ಇವ್ರಿಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತೇ ಇರಲಿಲ್ಲ ನನಗೆ. ನೆನ್ಸ್ಕೊಂಡ್ರೆ ಕನ್ಸೋ ನನ್ಸೋ ಅನ್ಸುತ್ತೆ. ಅಪ್ಪಪ್ಪ, 100 ವರ್ಷ ಆಯಸ್ ನಿಮ್ಗೆ. 100 ಅಲ್ಲ, 200 ವರ್ಷ ಇದೆ. ಆದ್ರೆ ನೀವೇ ನನ್ನ ಜೊತೆಗಿರ್ಬೇಕು. ಅದೇ ಮತ್ತೆ, ನಿಮ್ ಜೊತೆ ಅಲ್ದೆ ಇನ್ಯಾರ ಜೊತೆ ಇರ್ಲಿ ನಾನು? ಸರಿ, ಏನ್ ವಿಷಯ ಕಾಲ್ ಮಾಡಿದ್ದು? ಜಿನ್ನು ಮರಿ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ ಮಾಡಿ. ಅದೇ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತು ನೀವು ಮುದ್ದು ಅಂದ ತಕ್ಷಣ ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಮನೆಗೆ ಸೀದಾ ಬಂದ್ಬಿಡ್ಬೇಕು ಅನ್ಸುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಮೊದ್ಲು ಕೆಲ್ಸ, ಆಮೇಲೆ ಹೆಂಡತಿ. ಆಮೇಲೆ ಕೆಲಸ. ನಾನು ಸಂಜೆ ಸ್ವಲ್ಪ ಬೇಗ ಬರ್ತೀನಿ, ಹೊರಗೆ ನಾನು ಹೋಗೋಣ. ನಿನ್ನ ಜೊತೆ ಇದ್ರೆ ನಿಗುಗಳು ಕ್ಷಣಗಳ ಫಲ ಉಲ್ಲಂಘ. ಅದೇ ನೀವಿಲ್ಲ ಅಂತಂದ್ರೆ ಕ್ಷಣಗಳೇ ಯುಗಗಳು ಹಾಗನ್ಸುತ್ತೆ. ಅದಕ್ಕೆ ಹೇಳೋದು, ಯಾವಾಗಲೂ ನೀವು ಜೊತೆಗಿರ್ಬೇಕು ಅಂತ. ನಂಗೂ ಹಾಗೆ ಅನ್ಸುತ್ತೆ ಮುದ್ದು. ಸರಿ, ನೀವು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ಕಾಯ್ತಿರ್ತೀನಿ. ಸರಿ ಸರಿ.
ಏನಮ್ಮ ಇವತ್ತು? ಹೇಳ್ತೀನಿರು. ಸಂತೋಷ, ನಮ್ ಖುಷಿಗೆ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆ. ಹೌದಪ್ಪ, 1 ಪೈಸಾ ಫೀಸ್ ಕಟ್ಟೋವಾಗಿಲ್ಲ. ಬುಕ್ಕು ಯೂನಿಫಾರ್ಮು ಎಲ್ಲ ಸ್ಕೂಲವರೇ ಕೊಡ್ತಾರಂತ. ಪರವಾಗಿಲ್ಲ. ಅದು ಯಾವ ಸ್ಕೂಲು? ನಮ್ಮ ಚಿರಾಗ್ನ ಆ ಸ್ಕೂಲಿಗೆ ಸೇರಿಸ್ಬೋದು. ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಖುಷಿ ಪಾಪ ಕಾಲಿಗೆ ತೊಂದರೆ ಆಗಿದೆ ಅಂತ ಅವಳಿಗೆ ಫ್ರೀ ಸೀಟ್ ಕೊಟ್ಟಿದ್ದಾರೆ. ಚಿರಾಗ್ನ ಸೇರಿಸ್ತಾರೆ. ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು ಅತ್ತೆ. ಮನೇಲಿ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಖುಷಿ ಒಬ್ಳೆ ಮನೇಲಿ ಇರ್ತಿದ್ಲು. ಅದು ನೋಡಕ್ಕೆ ಬೇಜಾರಾಗ್ತಿತ್ತು. ಈಗ ಅವಳು ಸ್ಕೂಲ್ಗೆ ಹೋಗಿ ಓದ್ಕೊಂಡು ಅವಳ ಫ್ರೆಂಡ್ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ಬೋದು. ಈ ಖುಷಿ ವಿಷಯನ ಜಾನುಗ್ ಫೋನ್ ಮಾಡಿ ಹೇಳೋಣವಾ? ಒಂದು ವಿಡಿಯೋ ಕಾಲ್ ಮಾಡಿ. ರೀ, ಮಾಡಿ. ಮನೆಯಲ್ಲೆಲ್ಲ ವಿಡಿಯೋ ಕಾಲ್ ಮಾಡ್ತಿದ್ದಾರೆ, ನೀವು ಬನ್ನಿ. ನಮಸ್ಕಾರ ಆಗಿ ಅಂದ್ರೆ. ಏನೆಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಜಾನು, ಏನ್ ಗೊತ್ತಾ, ಖುಷಿಗೆ ಸ್ಕೂಲಲ್ಲಿ ಫ್ರೀ ಸೀಟ್ ಸಿಕ್ತು. ಇನ್ ಮುಂದೆ ಅವಳು ಸ್ಕೂಲಿಗೆ ಹೋಗ್ತಾಳೆ. ಹೌದಾ ಅಕ್ಕ? ಸೂಪರ್. ಖುಷಿನೂ ಸ್ಕೂಲ್ಗೆ ಹೋಗೋ ತರ ಆದ್ಲು. ಎಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ? ಅದು ಇಡೀ ದಿವಸ ಬಿಸಿಲಲ್ಲಿ ಓಡಾಡ್ತಿದ್ವಲ್ಲ, ತುಂಬಾ ಸುಸ್ತಾಗಿತ್ತು, ಮಲಗ್ಬಿಟ್ಟಿದ್ದಾಳೆ. ಹಾಯ್ ಕಣೋ ಅಣ್ಣ, ಹೇಗಿದ್ಯಾ? ಹೇಗ್ ನಡೀತಿದೆ ಕೆಲ್ಸ ಎಲ್ಲ? ಅದ್ ಸರಿ, ಹರೀಶಣ್ಣ ಇಲ್ಲಿ ಕಾಣ್ತಿಲ್ಲ. ಹರೀಶ ಇನ್ನೂ ಅಂಗಡಿಯಿಂದ ಬಂದಿಲ್ಲಮ್ಮ. ರೀ, ಈ ಮುನಿಸ್ವಾಮಿ ವಿಚಾರದಲ್ಲಿ ಸಿದ್ದು ಯಾಕೆ ಹೀಗೆ ಆಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ರೀ, ಮಾವಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಈ ಸಿದ್ದು ಇಷ್ಟೊಂದು ಯಾಕೆ ಕೋಪ ಮಾಡ್ಕೋತಿದ್ದಾರೆ? ಅವನು ಯಾವಾಗಲೂ ಹಂಗೆ ತಂದೆ ನಡಿಬೇಕು ಅಂತಾನೆ. ಮೊನ್ನೆ ಹುಡ್ತವನು ಅಪ್ಪ ಹಿಂಗಿಂತ ಗೊತ್ತಾ ಅವನಿಗೆ? ಈ ವಿಚಾರದಲ್ಲಿ ಮಾವ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಇಲ್ಲೋ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.